ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ITIಗೆ ಅಡ್ಮಿಷನ್ಗೆ ಆನ್ಲೈನ್ ಅಪ್ಲಿಕೇಶನ್ನ ಹೇಗೆ ಹಾಕೋದು ಅಂತ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೇನೆ. ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಆಫ್ ಆಲ್ ಈ ಲಿಂಕ್ ನಾನು ಈ ವೆಬ್ಸೈಟ್ನ ಲಿಂಕ್ ಅಡ್ರೆಸ್ನ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅಲ್ಲಿ ಹೋಗಿ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ಆನ್ಲೈನ್ ಅಪ್ಲಿಕೇಶನ್ನ ಹಾಕ್ಬೋದು. ಇಲ್ಲಿ ಎಷ್ಟನೇ ತಾರೀಕಿಂದ ITI ಅಡ್ಮಿಷನ್ ಪ್ರೊಸೆಸ್ ಆನ್ಲೈನ್ ಅಪ್ಲಿಕೇಶನ್ನ ಪ್ರೊಸೆಸ್ ಮಾಡ್ಬೋದು ಅಂತ ಹೇಳ್ತಾ ಹೋಗ್ತೀನಿ. ಇಲ್ಲಿ ನೋಡ್ರಿ, ನೀವು ಎರಡು ತರದ ಅಪ್ಲಿಕೇಶನ್, ಪ್ರೈವೇಟ್ ಕಾಲೇಜುಗಳಿಗೆ ಮತ್ತೆ ಗೌರ್ಮೆಂಟ್ ಕಾಲೇಜುಗಳಿಗೆ ಎರಡಕ್ಕೂ ನೀವು ಆನ್ಲೈನ್ ಅಪ್ಲಿಕೇಶನ್ನ ಹಾಕ್ಬೋದು. ಇಲ್ಲಿ ನೋಡ್ರಿ, ಟೋಟಲ್ ಬಂದ್ಬಿಟ್ಟು 270 ಸರ್ಕಾರಿ ಕಾಲೇಜ್ ಇದಾವೆ. ಅದರಲ್ಲಿ ಮತ್ತೆ 192 ಏನಂತಂದ್ರೆ ಗೌರ್ಮೆಂಟ್ ಕಾಲೇಜಸ್ ಮತ್ತೆ ಪ್ರೈವೇಟ್ ಕಾಲೇಜಸ್ ಎರಡು ಇದಾವೆ. ಇಲ್ಲಿ ಏನಂತಂದ್ರೆ ಆನ್ಲೈನ್ ಅಪ್ಲಿಕೇಶನ್ ನ ಈ ವೆಬ್ಸೈಟ್ ನಾನು ಕೊಟ್ಟಿರ್ತೀನಿ. ಆ ವೆಬ್ಸೈಟ್ ಲಿಂಕ್ ನ ಮೇಲೆ ನೀವು ಕ್ಲಿಕ್ ಮಾಡೋ ಮುಖಾಂತರ ಆನ್ಲೈನ್ ಅಪ್ಲಿಕೇಶನ್ ನ ಹಾಕ್ಬೋದು. ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ರೆ ಮಾತ್ರ ನೀವು ಅಡ್ಮಿಷನ್ ಪ್ರೊಸೆಸ್ ನ ನೀವು ಪ್ರೊಸೆಸ್ ಮಾಡ್ಬೋದು. ಇಲ್ಲಿ ನೋಡ್ರಿ, ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕೋಬೇಕಾದ್ರೆ ನಿಮ್ಮದೇ ಆಗಿರ್ತಕ್ಕಂಥ ಇಮೇಲ್ ಐಡಿನ, ನಿಮ್ದೇ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ನ ಕೊಟ್ಟಿರ್ಬೇಕು. ಇಲ್ಲಿ ನೀವು ಒಂದ್ಸತಿ ಆನ್ಲೈನ್ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮಾಡಿಕೊಡ್ಬೇಕಾದ್ರೆ ಒಂದು ಇಮೇಲ್ ಐಡಿ, ಮತ್ತೆ ಆಮೇಲೆ ಬೇರೆ ಇಮೇಲ್ ಐಡಿನ, ಅಥವಾ ಒಂದು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿಸಬೇಕಾದ್ರೆ ಒಂದು ಮೊಬೈಲ್ ನಂಬರು, ಮತ್ತೆ ರಿಜಿಸ್ಟ್ರೇಷನ್ ಆದ್ಮೇಲೆ ಬೇರೆ ಇಮೇಲ್ ನಂಬರ್ನ ಕೊಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ನೀವೇನಾದ್ರೂ ಇಮೇಲು ಅಥವಾ ಪಾಸ್ವರ್ಡ್ ಏನಾದ್ರೂ ಮರ್ತಿದ್ರೆ ನೀವು ಸ್ವಲ್ಪ ರಿಟ್ರೈವ್ ಮಾಡೋದಕ್ಕೆ ತೊಂದರೆ ಆಗ್ತಾ ಹೋಗುತ್ತೆ. ಇಲ್ಲಿ ಯಾರ್ಯಾರು ಈ ITI ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು ಅಂತಂದ್ರೆ, ಇಲ್ಲಿ ನೋಡ್ರಿ, ನೀವು 8th ಓದಿದ್ರೆ ಅಥವಾ 10ನೇ ಕ್ಲಾಸ್ನ ಓದಿದ್ರೆ, ಅದು ಕನಿಷ್ಠ ಪಕ್ಷ ನಿಮಗೆ 14 ವರ್ಷ ಅಥವಾ 16 ವರ್ಷ ತುಂಬಿರಬೇಕು ಅಂತವ್ರು ಮಾತ್ರ ಈ ಆನ್ಲೈನ್ ಅಪ್ಲಿಕೇಶನ್ ನ ಹಾಕ್ಬೋದಾಗತ್ತೆ. ಇಲ್ಲಿ ನೋಡ್ರಿ, SSLC ಪಾಸ್ ಆದವರು, SSLC ಬೋರ್ಡ್ KSEEB ಅವರು ಹಾಕ್ಬೋದು, ಅಥವಾ CBSE ಓದಿರೋರು ಹಾಕ್ಬೋದು. ಇಲ್ಲಿ ನೋಡ್ರಿ, ಏಳ್ತ್ ಪಾಸ್ ಆದವರು ಅಥವಾ 10th ಫೇಲ್ ಆದವ್ರು ಇದನ್ನ ಆನ್ಲೈನ್ ಅಪ್ಲಿಕೇಶನ್ ನ ಹಾಕ್ಬೋದು. ಇಲ್ಲಿ ನೋಡ್ರಿ, ಕಾರ್ಪೆಂಟ್ರಿ ಅವ್ರಿಗೆ ಏನಂತಂದ್ರೆ ಕಾರ್ಪೆಂಟ್ರಿ, ವೆಲ್ಡರು, ಶೀಟ್ ಮೆಟಲ್ ವರ್ಕರು, ಸೀವಿಂಗ್ ಟೆಕ್ನಾಲಜಿ, ಪ್ಲಂಬರು, ವೈರ್ಮೆನ್ ಇವೆಲ್ಲ ಟ್ರೈನಿಂಗ್ ಕೊಡ್ತಾ ಇರ್ತಾರೆ, ಅವರು ಆನ್ಲೈನ್ ಅಪ್ಲಿಕೇಶನ್ ನ ಹಾಕ್ಬೋದು. ಈ ಆನ್ಲೈನ್ ಅಪ್ಲಿಕೇಶನ್ ಬಂದ್ಬಿಟ್ಟು ಇಲ್ಲಿ 9/5/2025 28/5/2025 ತನಕ ಆನ್ಲೈನ್ ಅಪ್ಲಿಕೇಶನ್ ನ ಹಾಕ್ತಾ ಹೋಗ್ಬೋದು. ಇಲ್ಲಿ ನಾನು ಹೇಳ್ದಂಗೆ ಏಳ್ತ್ ಆದವರು ಹಾಕ್ಬೋದು, ಅಥವಾ SSLC ಫೇಲ್ ಆದವರು ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ನ ಹಾಕ್ಬೋದು. ನೀವು ವೆಬ್ಸೈಟ್ ಗೆ ಹೋದಾಗ ಇಲ್ಲಿ ನೋಡ್ರಿ, ಅಪ್ಲಿಕೆಂಟ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ಇಲ್ಲಿ ನೀವು ಅಪ್ಲಿಕೆಂಟ್ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಗೆ ಪೇಜ್ ಓಪನ್ ಆಗ್ತಾ ಹೋಗುತ್ತೆ. ನೀವು ಫಸ್ಟ್ ಆನ್ಲೈನ್ ಅಪ್ಲಿಕೇಶನ್ ಆಗ್ತಿದ್ದೀರಾ ಅಂತಂದ್ರೆ, ಹೊಸದಾಗಿ ಅಂತಂದ್ರೆ, ನೀವು ಫಸ್ಟ್ ರಿಜಿಸ್ಟ್ರೇಷನ್ ನ ಮಾಡ್ಬೇಕಾಗತ್ತೆ. ಇಲ್ಲಿ ನಿಮ್ಮ ಹೆಸರು SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಹೇಗಿದೆ ಅದನ್ನ ಟೈಪ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಇಮೇಲ್ ಐಡಿನ ಟೈಪ್ ಮಾಡಬೇಕು. ಇಲ್ಲಿ ಅಪ್ಲಿಕೆಂಟ್ ಮೊಬೈಲ್ ನಂಬರ್ ನ ಟೈಪ್ ಮಾಡಬೇಕು. ನೆಕ್ಸ್ಟ್ ಏನಂತಂದ್ರೆ ಜನರೇಟ್ OTP ಅಂತ ಕೊಡಬೇಕು. ನಿಮ್ಮ ಮೊಬೈಲಿಗೆ ಒಂದು OTP ಬಂದಿರುತ್ತೆ. ಆ ಮೊಬೈಲ್ನ OTP ನ ಇಲ್ಲಿ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ವ್ಯಾಲಿಡೇಟ್ ಮೊಬೈಲ್ OTP ಅಂತ ಕೊಡಬೇಕು. ಇನ್ ಕೇಸ್ ನಿಮ್ಗೆ OTP ಬಂದಿಲ್ಲ ಅಂತಂದ್ರೆ ರೀಸೆಂಟ್ OTP ಅಂತ ಕೊಡಬೇಕಾಗತ್ತೆ. ಇಲ್ಲಿ ನಿಮ್ಮ ಪಾಸ್ವರ್ಡ್ ನ ಹಾಕಬೇಕಾಗತ್ತೆ. ಅಲ್ಫಾ ನ್ಯೂಮರಿಕ್ ಪಾಸ್ವರ್ಡ್ ನ ಸೆಟ್ ಮಾಡಬೇಕಾಗತ್ತೆ. ಇಲ್ಲಿ ಏನಂತಂದ್ರೆ ಮತ್ತೊಂದ್ಸತಿ ಪಾಸ್ವರ್ಡ್ ನ ಟೈಪ್ ಮಾಡಿ ರಿಜಿಸ್ಟರ್ ಅಪ್ಲಿಕೆಂಟ್ ಅಂತ ಕೊಡಬೇಕಾಗತ್ತೆ. ನೀವು ರಿಜಿಸ್ಟ್ರೇಷನ್ ಮಾಡಿದಾಗ ಇಲ್ಲಿ ಫಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ಹೋಮ್ ಪೇಜಿಗೆ ಬಂದಾಗ ನೀವು ಇಲ್ಲಿ ಲಾಗಿನ್ ಅಂತ ತೋರಿಸುತ್ತೆ. ಈ ಲಾಗಿನ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಲಾಗಿನ್ ಟೈಪ್ ಡಿಪಾರ್ಟ್ಮೆಂಟ್ ಅಪ್ಲಿಕೆಂಟ್ ಅಂತ ಕೇಳುತ್ತೆ. ಇಲ್ಲಿ ಅಪ್ಲಿಕೆಂಟ್ ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ಏನಿಲ್ಲ, ನಿಮ್ಮ ಮೊಬೈಲ್ ನಂಬರು ರಿಜಿಸ್ಟ್ರೇಷನ್ ಮಾಡಬೇಕು, ಯಾವ ಮೊಬೈಲ್ ನಂಬರ್ ನ ಕೊಟ್ಟಿದ್ರ ಅದನ್ನ, ಮತ್ತೆ ಪಾಸ್ವರ್ಡ್ ನ ಎಂಟ್ರಿ ಮಾಡಿ, ನೆಕ್ಸ್ಟ್ ಕ್ಯಾಪ್ಚಾನ ಎಂಟ್ರಿ ಮಾಡಿ ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಅಂತ ಕ್ಲಿಕ್ ಮಾಡಿದ್ರೆ ಲಾಗಿನ್ ಆಗುತ್ತೆ. ಈಗ ನೀವು ಲಾಗಿನ್ ಆಗಿದ್ದೀರಾ, ಇಲ್ಲಿ ಅಡ್ಮಿಷನ್ ಅಂತ ತೋರಿಸುತ್ತೆ, ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಅಂತ ತೋರಿಸುತ್ತೆ. ನೀವು ಹೊಸದಾಗಿ ಆನ್ಲೈನ್ ಅಪ್ಲೈ ಮಾಡ್ತಿದ್ರ, ಹಾಗಾಗಿ ಅಪ್ಲಿಕೇಶನ್ ಫಾರ್ಮ್ ನ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಈ ತರ ಬರ್ತಾ ಹೋಗುತ್ತೆ ನಿಮ್ಗೆ. ಇಲ್ಲಿ ನೀವು ಲಾಗಿನ್ ಅಪ್ಲಿಕೇಶನ್ ಫಾರ್ಮ್ ಅಂತ ಕ್ಲಿಕ್ ಮಾಡಿದಾಗ ಈ ತರ ಬರ್ತಾ ಹೋಗುತ್ತೆ. ಹ್ಯಾವ್ ಯು ಸ್ಟಡಿಡ್ ಇನ್ ಕರ್ನಾಟಕ ಫಾರ್ ಮಿನಿಮಮ್ 5 years ಅಂತ ಬರ್ತಾ ಹೋಗುತ್ತೆ. ಇಲ್ಲಿ ನೀವು 5 ವರ್ಷ ಓದಿದ್ರೆ ಕರ್ನಾಟಕನ ಎಸ್ ಅಂತ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ನೋಡ್ರಿ, ಇಲ್ಲಿ ಬರ್ತಾ ಇದೆ ಪ್ಲೀಸ್ ಸೇವ್ ಆಲ್ ಸೆಕ್ಷನ್ ಇಂಡಿವಿಜುವಲಿ ಟು ಸಬ್ಮಿಟ್ ಅಪ್ಲಿಕೇಶನ್ ಫಾರ್ಮ್ಸ್ ಅಂತ ಬರ್ತಿದೆ. ಇಲ್ಲಿ ಏನಂತಂದ್ರೆ ನೀವೆಲ್ಲಾ ಟೈಮು ಅಪ್ಲಿಕೇಶನ್ ಫಾರ್ಮ್ ತುಂಬ್ತಾ ಹೋದಂಗೆ ಸೇವ್ ಕೊಡ್ಕೊಂತ ಹೋಗ್ಬೇಕಾಗತ್ತೆ. ಇಲ್ಲಿ ನೋಡ್ರಿ, ಯಾವ ಬೋರ್ಡ್ ಟೈಪ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲಿ ಯಾವ
ICSE CBSE ಅನ್ನೋ ಬೋರ್ಡ್ ಓದಿದ್ರೆ ಅದನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ಯಾವ ಒಂದು ಬೇಸಿಕ್ 8ನೇ ಕ್ಲಾಸ್ ಓದಿದ್ರೆ ಅವರು ಅಪ್ಲೈ ಮಾಡ್ಬೋದು, 10th ಪಾಸ್ ಆದವರು ಅಪ್ಲೈ ಮಾಡ್ಬೋದು, 10th ಫೇಲ್ ಆದವರು ಅಪ್ಲೈ ಮಾಡ್ಬೋದು. ಇಲ್ಲಿ ಏನಿಲ್ಲ, ನಿಮ್ಮ ರೋಲ್ ನಂಬರ್ SSLC ಓದಿದ್ರೆ ಇಲ್ಲಿ SSLC ರಿಜಿಸ್ಟ್ರೇಷನ್ ನಂಬರ್ನ ಎಂಟ್ರಿ ಮಾಡಿ SSLC ರೆಕಾರ್ಡ್ ಗೆಟ್ SSLC ರೆಕಾರ್ಡ್ ಅಂತ ಕೊಟ್ರೆ ನಿಮ್ಮ ಎಲ್ಲಾ ಡೀಟೇಲ್ಸ್ ಇಲ್ಲಿ ಫೆಚ್ ಅಪ್ ಆಗ್ತಾ ಹೋಗುತ್ತೆ, ಕೆಲವೊಂದು ಎಲ್ಲಾ ಡೀಟೇಲ್ಸ್ನ. ಇಲ್ಲ ಅಂತಂದ್ರೆ ನೀವೇ ಮ್ಯಾನ್ಯುವಲ್ ಆಗಿ ಫಿಲ್ ಅಪ್ ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಕೋರ್ಸ್ ಯಾವುದು ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ನೀವು ಇಲ್ಲಿ SSLC ರೆಕಾರ್ಡ್ ಮುಖಾಂತರ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಎಂಟ್ರಿ ಮಾಡಿ SSLC ರೆಕಾರ್ಡ್ ಅಂತ ಕೊಟ್ರೆ ಕೆಲವೊಂದೆಲ್ಲ ಫಿಲ್ ಅಪ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ, ನಿಮ್ಮ ಫಾದರ್ಸ್ ನೇಮ್ ಏನು, ಮದರ್ಸ್ ನೇಮ್ ಏನು, ಜೆಂಡರ್ ಯಾವ್ದು, ಮೇಲ್ ಆಫ್ ಫಿಮೇಲ್ ಅಂತ ಸೆಲೆಕ್ಟ್ ಮಾಡ್ಬೇಕತ್ತೆ. ಅಪ್ಲಿಕೇಶನ್ ಮೋಡ್ ಅಂತೂ ಆನ್ಲೈನ್ ಇದೆ. ನೆಕ್ಸ್ಟ್ ಇಲ್ಲಿ ಕೋರ್ಸ್ ಟೈಪ್ ಯಾವ್ದು ಸೆಲೆಕ್ಟ್ ಮಾಡಿದ್ದೀರಾ ಅಂತಂದ್ರೆ ಇದನ್ನ ಇಲ್ಲಿ NCVT ಒಂದೇ ಬರ್ತಿದೆ. ಇಲ್ಲಿ 8th ಇದೆ, ಯಾವ ಪಾಸ್ ಅಂತಂದ್ರೆ 10th ಪಾಸ್ ಇದ್ರೆ 10th ಪಾಸ್ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಬರ್ತಿದೆ ನಿಮ್ಗೆ ಯಾವ ತರದ ಕೋರ್ಸ್ ಬರುತ್ತೆ ಏನು ಅಂತಂದು. ಇಲ್ಲಿ SSLC ಇದನ್ನ ನೀವು ರಿಜಿಸ್ಟ್ರೇಷನ್ ನಂಬರ್ನ ಎಂಟ್ರಿ ಮಾಡಿದ್ರೆ SSLC ರೆಕಾರ್ಡ್ ಎಲ್ಲ ಸಿಗ್ತಾ ಹೋಗುತ್ತೆ. ಇಲ್ಲಿ ಫೈಲ್ ನೋಡ್ರಿ, ಇಲ್ಲಿ ಫೋಟೋನ ಅಪ್ಲೋಡ್ ಮಾಡ್ಬೇಕಾಗತ್ತೆ. 25 KB ಆರ್ 50 KB ಒಳಗಡೆನೆ ಇರಬೇಕಾಗತ್ತೆ. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ನ ಎಂಟ್ರಿ ಮಾಡ್ಬೇಕಾಗತ್ತೆ. ಪೇರೆಂಟ್ಸ್ ಆಕ್ಯುಪೇಷನ್ ಏನ್ ಮಾಡ್ತಾ ಇದಾರೆ ಅಂತಂದು ಎಂಟ್ರಿ ಮಾಡ್ಬೇಕಾಗತ್ತೆ. ಇಲ್ಲಿ ಕೆಲವೊಂದು ರೆಡ್ ಸಿಂಬಲ್ಸ್ ಅಲ್ಲಿ ಇರ್ತಕ್ಕಂಥದ್ದು ಕೆಲವೊಂದು ಕಂಪಲ್ಸರಿಯಾಗಿ ಫಿಲ್ ಅಪ್ ಮಾಡ್ಲೇಬೇಕು. ನೀವು ರಿಲಿಜನ್ ಯಾವುದು, ಹಿಂದೂ ಇದ್ರೆ ಹಿಂದೂ ಸೆಲೆಕ್ಟ್ ಮಾಡಿ. ಇಲ್ಲಿ ಯಾವ್ದು ಅಂತಂದು ಕ್ಯಾಟಗರಿ ಯಾವುದು, 2A ಇದ್ರೆ 2A ಯಾವ್ದಿದೆ ಅದನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂತ ಹೋಗ್ರಿ. ಇಲ್ಲಿ ನೋಡ್ರಿ, ನೀವು ಇಲ್ಲಿ 2A ಅಂತ ಸೆಲೆಕ್ಟ್ ಮಾಡಿದ್ರೆ ರಿಲೆವೆಂಟ್ ಕ್ಯಾಟಗರಿ ಇನ್ಕಮ್ ಡಾಕ್ಯುಮೆಂಟ್ ಎಂಟ್ರಿ ಮಾಡ್ಬೇಕಂತ ಬರ್ತಿದೆ. ಇಲ್ಲಿ ನಾನು ಏನು ಡಾಕ್ಯುಮೆಂಟ್ ಸೆಲೆಕ್ಟ್ ಮಾಡಲ್ಲ, ಜನರಲ್ ಅಂತ ಕೊಡ್ತಾ ಹೋಗ್ತೀನಿ. ಇಲ್ಲಿ ನೆಕ್ಸ್ಟ್ ಏನಂತಂದ್ರೆ ಯಾವ ಕ್ಯಾಸ್ಟ್ ಅಂತ ಸೆಲೆಕ್ಟ್ ಮಾಡ್ತಾ ಹೋಗ್ಬೇಕು. ನಿಮ್ದು ಯಾವ ಕ್ಯಾಸ್ಟ್ ಇದೆನಾ ಇಲ್ಲಿ ಕರೆಕ್ಟ್ ಆಗಿ ಹುಡುಕಿದ್ರೆ ನಿಮ್ಗೆ ಸಿಗುತ್ತೆ. ಇಲ್ಲಿ ಸಪೋಸ್ ನಾನು ಯಾವ್ದೋ ಒಂದು ಸೆಲೆಕ್ಟ್ ಮಾಡ್ತೀನಿ, ಎಲ್ಲಾ ಕ್ಯಾಸ್ಟ್ಗಳು ಇಲ್ಲಿ ಅವೈಲೇಬಲ್ ಇರ್ತಾ ಹೋಗುತ್ತೆ. ನೀವು ಅದನ್ನ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಬರ್ತಾ ಹೋಗುತ್ತೆ ಅಷ್ಟೇ. ಇಲ್ಲಿ ನೋಡ್ರಿ, ಡ್ಯೂ ಯು ಹ್ಯಾವ್ ಎ RD ನಂಬರ್ ಫಾರ್ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಂತ. RD ನಂಬರ್ ಇದ್ರೆ ನಿಮ್ಗೆ ಒಳ್ಳೇದು. ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸಿದ್ರೆ ಅದನ್ನ ಅಪ್ಲೋಡ್ ಮಾಡಿದ್ರೆ ಬಹಳ ಒಳ್ಳೇದು, ರಿಸರ್ವೇಶನ್ ಸಿಗ್ತಾ ಹೋಗುತ್ತೆ ನಿಮ್ಗೆ. ಇಲ್ಲಿ ಎಸ್ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ಇನ್ಕಮ್ ಸರ್ಟಿಫಿಕೇಟ್ ಜನರಲ್ ಇದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ, ಏನಾದ್ರೂ ಬೇರೆ ಕ್ಯಾಟಗರಿ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ತಿದ್ದೀನಿ ನಾನು. ಇಲ್ಲಿ EWC ಎಕನಾಮಿಕಲ್ ವೀಕರ್ ಸೆಕ್ಷನ್ ಇದ್ರೆ ಅಂದ್ರೆ ನೀವು BPL ಕಾರ್ಡ್ ಹೋಲ್ಡರು ಅವ್ರು ಏನಾದಿದ್ರೆ ನೀವು ಇದನ್ನ ಸೆಲೆಕ್ಟ್ ಮಾಡ್ಕೊಂತ ಹೋಗ್ಬೇಕು. HK ಹೈದರಾಬಾದ್ ಕರ್ನಾಟಕ ರೀಜನ್ ಅಂದ್ರೆ ನೀವು ಹೈದರಾಬಾದ್ ಕರ್ನಾಟಕ ರೀಜನ್ ಅಂತ ಅಂದ್ರೆ ಗುಲ್ಬರ್ಗಾ ಇವೆಲ್ಲ ಬರ್ತಾ ಹೋಗುತ್ತೆ. ಅದನ್ನ ನೀವು ಹೈದರಾಬಾದ್ ಕರ್ನಾಟಕದವ್ರು ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ. ಅದಕ್ಕೆ ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಇರಬೇಕಾಗುತ್ತೆ. ಇಲ್ಲಿ ಡಿಸೆಬಿಲಿಟಿ ಇತ್ತಂದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲ ಅಂತಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ. ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲ ಅಂದ್ರೆ ನೋ ಸೆಲೆಕ್ಟ್ ಮಾಡಿ. ಇಲ್ಲಿ ನೋಡ್ರಿ ಕನ್ನಡ ಮೀಡಿಯಂ ನ ಓದಿದ್ರೆ ನೀವು ಎಸ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲ ಅಂತಂದ್ರೆ ನೋ. 10 ವರ್ಷ ತನಕ ಕನ್ನಡ ಮೀಡಿಯಂದ ಸರ್ಟಿಫಿಕೇಟ್ ಇರ್ಬೇಕಾಗತ್ತೆ. ನೀವು ಕನ್ನಡ ಮೀಡಿಯಂನಲ್ಲಿ 10 ವರ್ಷ ತನಕ ಓದಿದೀನಿ ಅಂತಂದು. ಇಲ್ಲಿ ನೆಕ್ಸ್ಟ್ ಏನಂತಂದ್ರೆ ಹೊರನಾಡು ಕನ್ನಡಿಗ, ಗಡಿನಾಡು ಕನ್ನಡಿಗ ಇದ್ರೆ ನೀವು ಎಸ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲ ಅಂತಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಏನಂತಂದ್ರೆ ಸ್ಯಾಟ್ಸ್ ನಂಬರ್ನ ಎಂಟ್ರಿ ಮಾಡ್ಬೇಕಾಗುತ್ತೆ. ಸ್ಯಾಟ್ಸ್ ನಂಬರ್ನ ನಿಮ್ಮ ಓದಿದ್ರೆ ನಿಮ್ಮ ಸ್ಕೂಲ್ ಕೊಟ್ಟಿರ್ತಾರೆ ಅಥವಾ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರ್ತಾ ಹೋಗುತ್ತೆ. ಇಲ್ಲಿ ನೆಕ್ಸ್ಟ್ ಏನಂತಂದ್ರೆ ನೀವು ಅಕೌಂಟ್ ನಂಬರ್ನ ಕರೆಕ್ಟ್ ಆಗಿ ಕಂಪಲ್ಸರಿನ ಫಿಲ್ ಅಪ್ ಮಾಡ್ಲೇಬೇಕು. ನೆಕ್ಸ್ಟ್ ಬ್ಯಾಂಕ್ ನೇಮ್ ನ, ನೆಕ್ಸ್ಟ್ IFSC ಕೋಡ್ ನ ಎಲ್ಲ ಫಿಲ್ ಅಪ್ ಮಾಡಿ. ನೆಕ್ಸ್ಟ್ ಏನಂತಂದ್ರೆ ಸೇವ್ ಅಪ್ಲಿಕೆಂಟ್ ಡೀಟೇಲ್ಸ್ ಅಂತ ಕೊಡ್ಕೊಂತ ಹೋಗ್ಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ನೆಕ್ಸ್ಟ್ ಫೀಲ್ಡ್ ಅಲ್ಲಿ ಬಂದ್ಬಿಟ್ಟು ನಿಮ್ಮ ಕಮ್ಯುನಿಕೇಶನ್ ಡೀಟೇಲ್ಸ್ ನ ಎಲ್ಲ ಫಿಲ್ ಅಪ್ ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಕಮ್ಯುನಿಕೇಶನ್ ಅಡ್ರೆಸ್ ನಿಮ್ದು ಯಾವ್ದು, ನೀವು ಪ್ರೆಸೆಂಟ್ ಅಡ್ರೆಸ್ ಅಲ್ಲಿ ಇದೆಯಲ್ಲ ಅದನ್ನೆಲ್ಲ ಫಿಲ್ ಅಪ್ ಮಾಡಿ. ಡಿಸ್ಟ್ರಿಕ್ಟ್ ಯಾವುದು, ತಾಲೂಕ್ ಯಾವುದು, ಪಿನ್ ಕೋಡ್ ಯಾವುದು. ನೆಕ್ಸ್ಟ್ ಇಲ್ಲಿ ನೋಡ್ರಿ, ನಿಮ್ ಪರ್ಮನೆಂಟ್ ಅಡ್ರೆಸ್ ಕಮ್ಯುನಿಕೇಶನ್ ಅಡ್ರೆಸ್ ಒಂದೇ ಇತ್ತಂತಂದ್ರೆ ಇದನ್ನ ಟಿಕ್ ಮಾಡ್ಬಿಡ್ರಿ. ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಯಾವುದು, ಅದನ್ನು ಅಷ್ಟೇ, ಡಿಸ್ಟ್ರಿಕ್ಟ್ ಯಾವುದು, ತಾಲೂಕ್ ಯಾವುದು, ಪಿನ್ ಕೋಡ್ ಯಾವುದು ನಿಮ್ ಸೇಮ್ ಇತ್ತಂದ್ರೆ ಟಿಕ್ ಮಾಡ್ಬಿಟ್ರೆ ಇವೆಲ್ಲ ಬೇರೆದೆಲ್ಲ ಫಿಲ್ ಅಪ್ ಮಾಡೋದೇ ನೆಸೆಸಿಟಿನೇ ಇರೋದಿಲ್ಲ. ಇಲ್ಲಿ ನೆಕ್ಸ್ಟ್ ಸೇವ್ ಕಮ್ಯುನಿಕೇಶನ್ ಡೀಟೇಲ್ಸ್, ಸೇವ್ ಕೊಡ್ಕೊಂತ ಹೋಗ್ಬೇಕಾಗತ್ತೆ. ನೀವೆಲ್ಲ ಟೈಮು ಎಲ್ಲ ತುಂಬಿದಾಗ ಸೇವ್ ಕಮ್ಯುನಿಕೇಶನ್ ಡೀಟೇಲ್ಸ್ ಅಂತ ಕೊಡ್ಕೊಂತ ಹೋಗ್ಬೇಕಾಗತ್ತೆ. ನೀವು ಅರ್ಬನ್ ಇದ್ರೆ ಅಂದ್ರೆ ನೀವು ಸಿಟಿ ಕಡೆ ಇದ್ರೆ ಅರ್ಬನ್ ಅಂತ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ, ಇಲ್ಲ ಅಂತಂದ್ರೆ ರೂರಲ್ ಅಂತ ಸೆಲೆಕ್ಟ್ ಮಾಡ್ಬೇಕು. ಏರಿಯಾದವ್ರು ಅಂದ್ರೆ ಹಳ್ಳಿಯವರು ಇದ್ರೆ ರೂರಲ್ ಸೆಲೆಕ್ಟ್ ಮಾಡ್ರಿ, ಇಲ್ಲಾಂದ್ರೆ ಅರ್ಬನ್ ಸೆಲೆಕ್ಟ್ ಮಾಡ್ಕೊಂತ ಹೋಗಿ. ಇಲ್ಲಿ ನೀವು ಯಾವ ಬೋರ್ಡ್, KCEB ಬೋರ್ಡ್, ಕರ್ನಾಟಕ ಸ್ಟೇಟ್ ಎಜುಕೇಶನ್ ಬೋರ್ಡ್ ಇಂದ ಓದಿದ್ರೆ ಇದನ್ನ ಸೆಲೆಕ್ಟ್ ಮಾಡಿ. ನಿಮ್ಮ ಸ್ಕೂಲ್ ಕ್ವಾಲಿಫಿಕೇಶನ್ ಪ್ರಕಾರ ಯಾವ ಸ್ಕೂಲಲ್ಲಿ ಓದಿದ್ದೀರಾ, ಎಷ್ಟು ಮಾರ್ಕ್ಸ್ ತೆಗೆದಿದ್ದೀರಾ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು, 600ಕ್ಕೆ 600 ಎಷ್ಟು ಮ್ಯಾಕ್ಸಿಮಮ್ ಮಾರ್ಕ್ಸ್ ಇದನ್ನ ಎಂಟ್ರಿ ಮಾಡ್ಬೇಕಾಗತ್ತೆ. ಮಾರ್ಕ್ಸ್ ಒಬ್ಟೆಂಡ್ ಎಷ್ಟು ಅಂತ ಇಲ್ಲಿ ಎಂಟ್ರಿ ಮಾಡಿದ್ರೆ ಇಲ್ಲಿ ಪರ್ಸೆಂಟೇಜ್ ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಏನಿಲ್ಲ, ನೀವು ಸೇವ್ ಎಜುಕೇಶನ್ ಡೀಟೇಲ್ಸ್ ನ ಕೊಡ್ಕೊಂತ ಹೋಗ್ಬೇಕತ್ತೆ. ಇಲ್ಲಿ ನೋಡ್ರಿ, ಡಿ ಯು ವಿಶ್ ಟು ಅಪ್ಲೋಡ್ ರಿಲೆವೆಂಟ್ ಡಾಕ್ಯುಮೆಂಟ್ಸ್. ಇಲ್ಲಿ ನೋಡ್ರಿ, ನೀವು ಎಲ್ಲಾ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡ್ತೀರಾ ಅಂತ ಕೇಳ್ತಿದೆ. ಈಗಲೇ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ ಎಲ್ಲಾ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡ್ಕೊಂತ ಹೋಗ್ಬೇಕತ್ತೆ.
ಇಲ್ಲಿ ನೋಡ್ರಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸೆಂಟರ್ ಅಂತ ತೋರಿಸಿದೆ. ಇಲ್ಲಿ ಯಾವ ಡಿಸ್ಟ್ರಿಕ್ಟ್ ನಿಮ್ದು ಯಾವ ಡಿಸ್ಟ್ರಿಕ್ಟ್ ಇದೆ ಅದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವ ಇನ್ಸ್ಟಿಟ್ಯೂಟ್ ನೋಡ್ರಿ ಇಲ್ಲಿ ದಾವಣಗೆರೆ ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಯಾವ ಇನ್ಸ್ಟಿಟ್ಯೂಟ್ ಅಲ್ಲಿ ವೆರಿಫಿಕೇಶನ್ ಮಾಡಿಸ್ತೀರ ಅಂತ ತೋರಿಸಿದೆ. ಇಲ್ಲಿ ಇಷ್ಟೆಲ್ಲ ಕಾಲೇಜಸ್ಗಳಿದಾವೆ, ಅಲ್ಲಿ ಸೇವ್ ಮಾಡಿ ಸೇವ್ ವೆರಿಫಿಕೇಶನ್ ಸೆಂಟರ್ ಡೀಟೇಲ್ಸ್ ಅಂತ ಕೊಡಬೇಕು. ಇನ್ಸ್ಟಿಟ್ಯೂಟ್ ಪ್ರಿಫರೆನ್ಸ್ ಡೀಟೇಲ್ಸ್ ಬರ್ತಾ ಹೋಗುತ್ತೆ. ನೀವು ಇಲ್ಲಿ ನೋಡ್ರಿ ಆಲ್ ವುಮನ್ ಗೌರ್ಮೆಂಟ್ ITIs ವೇರ್ ನಾಟ್ ವಿಸಿಬಲ್ ಅಂಡ್ available for option entry of first round of admission for men applicant. Hence, complete application entry by choosing available ITA list. Option to add preference is available for second round of admission. ನಿಮಗೆ ಫಸ್ಟ್ ರೌಂಡ್ ಅಲ್ಲಿ ಅಡ್ಮಿಷನ್ ಅಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ಸೆಕೆಂಡ್ ರೌಂಡ್ ಅಡ್ಮಿಷನ್ ಸಿಗೋ ಎಲ್ಲ ಸಾಧ್ಯತೆಗಳಿರ್ತವೆ. ನೀವು ಇಲ್ಲಿ ಲಿಸ್ಟ್ ನಲ್ಲಿ ಇರ್ತಕ್ಕಂಥ ಕಾಲೇಜಸ್ ನ ನೀವು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ನೋಡ್ರಿ ಟೋಟಲ್ ಇಲ್ಲಿ 5 ಪ್ರಿಫರೆನ್ಸ್ ನ ಕೊಡಬಹುದು. ನೀವು ಹೆಚ್ಚಿಗೆ 10 ಪ್ರಿಫರೆನ್ಸ್ ಕೊಡ್ಕೊಂತ ಹೋಗ್ಬೋದು. ಇಲ್ಲಿ ಏನಿಲ್ಲ, ನಾನು ಇಲ್ಲಿ ಯಾವುದೋ ಒಂದು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಯಾವ ಊರು ಈ ತಾಲೂಕ್ನ ಯಾವ್ದು ಸೆಲೆಕ್ಟ್ ಮಾಡ್ತೀನಿ, ಇಲ್ಲಿ ಯಾವ ಕಾಲೇಜ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ನೋಡ್ರಿ ಯಾವ ಕಾಲೇಜ್ ಅಂತ ಇಲ್ಲಿ ಯಾವ ಟ್ರೇಡ್ ಇದೆ ಅಂತ ತೋರಿಸ್ತಾ ಹೋಗುತ್ತೆ. ನೋಡ್ರಿ CNS ಮಷೀನಿಂಗ್ ಟೆಕ್ನಿಷಿಯನ್ ಕಾಲೇಜ್ ಸೆಲೆಕ್ಟ್ ಮಾಡಿದ್ರೆ ಸಾಕು. CP ಕಂಪ್ಯೂಟರ್ ಆಪರೇಟರ್, ಪ್ರೋಗ್ರಾಮಿಂಗ್ ಅಸಿಸ್ಟೆಂಟು, ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ಸ್, ಫಿಟ್ಟರು, ಮೆಕ್ಯಾನಿಸ್ಟು, ಇಷ್ಟೆಲ್ಲ ನೋಡ್ರಿ ಯಾವ ಕೋರ್ಸ್ ಇದೆ ಅದನ್ನ ನೀವೆಲ್ಲವೂ ಸೆಲೆಕ್ಟ್ ಮಾಡ್ಕೊಂತ ಹೋಗ್ಬೋದು. ಇಲ್ಲಿ ಸೆಕೆಂಡ್ ಪ್ರಿಫರೆನ್ಸ್ ಅಲ್ಲೂ ಅದೇ ತರ ನೀವು ನೆಕ್ಸ್ಟ್ ಯಾವ್ದೋ ಒಂದು ಬೇರೆ ಊರನ್ನ ಸೆಲೆಕ್ಟ್ ಮಾಡಿ. ಒಂದೇ ಊರಲ್ಲಿ ಎಲ್ಲಾ ಸೆಲೆಕ್ಟ್ ಮಾಡ್ತಾ ಹೋಗ್ಬೇಡ್ರಿ, ಅಥವಾ ನೀವು ಅದೇ ಊರಲ್ಲಿ ಬೇರೆ ಕಾಲೇಜ್ನು ಸೆಲೆಕ್ಟ್ ಮಾಡ್ಕೊಂತ ಹೋಗ್ಬೋದು. ನೀವು ಇಲ್ಲಿ ಮತ್ತೊಂದ್ಸತಿ ನಾನು ದಾವಣಗೆರೆನ ಸೆಲೆಕ್ಟ್ ಮಾಡ್ತೀನಿ, ಇಲ್ಲಿ ಮತ್ತೆ ದಾವಣಗೆರೆನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನೆಕ್ಸ್ಟ್ ಯಾವ ಕಾಲೇಜು, ಇಲ್ಲಿ ಯಾವ್ದಾದ್ರು ಒಂದು ಕಾಲೇಜ್ನ ಸೆಲೆಕ್ಟ್ ಮಾಡ್ತೀನಿ. ಅದೇ ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊಂತ ಹೋಗ್ಬೇಡ್ರಿ. ಪ್ರೈವೇಟು ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡೋದು. ಇಲ್ಲಿ ಕೊಡಗನೂರು, ಮಾಯಗೊಂಡ, ಕುಕ್ವಾಡ ಅಂತ ತೋರಿಸ್ತೆ. ಇದೊಂದು ಯಾವುದೋ ಇದು ಪ್ರೈವೇಟ್ ಅಂದಂಗೆ ಕಾಣ್ತಿದೆ. ಇಲ್ಲಿ ನೆಕ್ಸ್ಟ್ ನೋಡ್ರಿ ಇಲ್ಲಿ 2 ಕೋರ್ಸ್ ಇದಾವೆ, ಇದನ್ನ ಇನ್ನು ಸೆಲೆಕ್ಟ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ಇಲ್ಲಿ ನೋಡ್ರಿ ಸೆಲೆಕ್ಟ್ ಮಾಡಿದ್ರೆ ನಾನು ಯಾವುದೋ ಒಂದು ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಬರ್ತಾ ಹೋಗುತ್ತೆ. ಇಲ್ಲಿ ಇದೇ ತರ ನೀವು ಒಟ್ಟು 5ನ್ನ ಸೆಲೆಕ್ಟ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ಇಲ್ಲಿ ನೀವೆಲ್ಲ ಒಂದು 5-10 ಯಾವ ಡಿಸ್ಟ್ರಿಕ್ಟು, ಯಾವ ತಾಲೂಕು, ಇನ್ಸ್ಟಿಟ್ಯೂಟ್ ಯಾವುದು, ಮತ್ತೆ ಅದರಲ್ಲಿ ನಿಮ್ಗೆ ಯಾವ ಟ್ರೇಡ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡುತ್ತಲ್ಲ. ಸೇವ್ ಇನ್ಸ್ಟಿಟ್ಯೂಟ್ ಪ್ರಿಫರೆನ್ಸ್ ಡೀಟೇಲ್ಸ್ ನ ಕೊಟ್ಟಾಗ ಇಲ್ಲಿ ನೀವು ಎಲ್ಲ ಪ್ರಿಫರೆನ್ಸ್ ನ ಎಲ್ಲ ಫಿಲ್ ಅಪ್ ಮಾಡಿದಾಗ ಎಲ್ಲಾ ಕಡೆನೂ ನೀವು ಸೇವ್ ಕೊಡ್ಕೊಂತ ಬಂದ್ರೆ ಇಲ್ಲಿ ಸಬ್ಮಿಟ್ ಬಟನ್ ಎನೇಬಲ್ ಆಗ್ತಾ ಹೋಗುತ್ತೆ. ನೀವೆಲ್ಲ ಆದ ತಕ್ಷಣ ನೀವು ಎಲ್ಲ ಕಂಪ್ಲೀಟ್ ಪ್ರೊಸೆಸ್ ಎಲ್ಲಾ ಕಡೆ ಸೇವ್ ಕೊಟ್ಟು ಎಲ್ಲ ಪ್ರಿಫರೆನ್ಸ್ ಎಲ್ಲ ಸೆಲೆಕ್ಟ್ ಮಾಡಿದ್ರೆ ಸಬ್ಮಿಟ್ ಬಟನ್ ಎನೇಬಲ್ ಆಗ್ತಾ ಹೋಗುತ್ತೆ. ಇಲ್ಲಿ ಸಬ್ಮಿಟ್ ಕೊಟ್ರೆ ನಿಮಗೆ ಅಕ್ನಾಲೇಜ್ಮೆಂಟ್ ಸ್ಲಿಪ್ ಬರ್ತಾ ಹೋಗುತ್ತೆ. ಅದರಲ್ಲಿ ಏನಂತಂದ್ರೆ ಎಲ್ಲಿ ಹೋಗಿ ನೀವು ಆ ಡಾಕ್ಯುಮೆಂಟ್ ನ ವೆರಿಫಿಕೇಶನ್ ಮಾಡಬೇಕು. 50 ರೂಪಾಯಿ ಏನೋ ಫೀಸ್ ಇರುತ್ತೆ, ಅದನ್ನು ಕೊಟ್ಟು ವೆರಿಫಿಕೇಶನ್ ಮಾಡ್ತಾ ಹೋಗಬೇಕಾಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.